ನನಗೆ ತುಂಬ ಆಶ್ಚರ್ಯ ಆಗ್ತದೆ. ದಿನಕ್ಕೆ 15 ಕಾರ್ಯಕ್ರಮಗಳನ್ನು 15 ಕಾರ್ಯಕ್ರಮ ಒಂದೊಂದು ಸಾರಿ 25-27 ಕಾರ್ಯಕ್ರಮದಲ್ಲಿ ನಾನು ಹರಿಹರದಲ್ಲಿ ಭಾಗವಹಿಸ್ತೀನಿ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಹರೀಶ್ ಅವ್ರನ್ನ ಹುಡುಕೊಡಿ, ಹರಿಹರ ಶಾಸಕರನ್ನ ಹುಡುಕೊಡಿ ಅಂತ ಹಾಕ್ತಾರೆ. ಅವ್ರಿಗೆ ಅದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಗೆ ಏನಾಗ್ತಿದೆ, ನಮ್ಮ ಸಚಿವರು ಎಲ್ಲಿದ್ದಾರೆ ಅಂಥೇಳಿ ಕೇಳಬೇಕಲ್ಲ. ಇನ್ನು ಇದೇ ಸಚಿವರು ನನಗೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು 24 ವರ್ಷಕ್ಕೆ ನನ್ನ ಆಸ್ತಿ ಎಲ್ಲೆಲ್ಲಿದೆ ಗೊತ್ತಿಲ್ಲ, ಹರೀಶ್ಗೆ ಲಾರಿಯಲ್ಲಿ ಊಟ ಕಳಿಸ್ತೀನಿ, ಎಲ್ಲ ಹುಡ್ಕೊಂಬರಲಿ ಅಂಥೇಳಿ ನನಗೆ ಅವರು ಊಟ ಕೊಡ್ತಾರಂತೆ. ನಾನು ಅವ್ರ ಆಸ್ತಿ ಹುಡ್ಕೊಂಡು ಬರಬೇಕಂತೆ. ಇದು ಎಷ್ಟು ಅಧಿಕಾರ ಮತ್ತು ಹಣದ ಮದದಿಂದ ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅವ್ರ ಆಸ್ತಿ ಹುಡ್ಕೊಂಬರ್ಬೇಕಾ? 24 ವರ್ಷಕ್ಕೆ ಎಲ್ಲೆಲ್ಲಿ ಆಸ್ತಿ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಏನು ಇವರು ಟಾಟಾ ಬಿರ್ಲಾ ಮನೆನಾ? ಇದೇನು ಇವ್ರ ಮನೆತನ ಟಾಟಾ ಬಿರ್ಲಾನಾ? ಅವ್ರಿಗೆ ಅವ್ರ ತಂದೆ ಕೆಲಸ ಇದ್ದಲೇ ಸೈಕಲ್ ಮೇಲೆ ಬೆಳೆದಂಥವ್ರು, ಸೈಕಲ್ನಲ್ಲಿ ಓಡಾಡಿದವರು ಅಂತಕ್ಕಂಥದ್ದು ದಾವಣಗೆರೆ ಜನತೆಗೆ ಏನು ಗೊತ್ತಿಲ್ವಾ? ಇವತ್ತು ರಾಜನಹಳ್ಳಿ ಹನುಮಂತಪ್ಪನವರು, ಚಿಗಟೇರಿ ಮನೆತನ, ಮಧುರಾಯಪ್ಪನವರು, ಶ್ರೀನಿವಾಸ ಮೂರ್ತಿಗಳು, ಚಾರ್ ಮನೆಯವ್ರ ಮನೆ ಅಂತ ಇದ್ದರು. ಇವರೆಲ್ಲ ಭಾಳಷ್ಟು, ಶಾಮನೂರು ಶಿವಜ್ಜ, ಇವರು ಚಿಕ್ಕಪ್ಪನವರು, ಇವರೆಲ್ಲ ಶ್ರೀಮಂತರು ನನಗೆ ಗೊತ್ತಿದ್ದಾಗೆ. ಆದರೆ ಮಾನ್ಯ ಸಚಿವರು ಹೇಳ್ತಾರೆ ಹರೀಶ್ ಅವ್ರ ಆಸ್ತಿ ಹುಡುಕೊಡ್ಬೇಕಂತ. ನನಗೇನು ಗ್ರಾಚಾರಪ್ಪ ನಿನ್ನ ಆಸ್ತಿ ಹುಡುಕೊಡೋಕ್ಕೆ? ನಾನು ನಿನ್ನ ಆಸ್ತಿ ಹುಡುಕೊಡೋದು ಬೇಡ, ಏನೂ ಬೇಡ. ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆ ಆಗಬೇಕಾದಂಥ ಅಭಿವೃದ್ಧಿ ಬಗ್ಗೆ ಗಮನ ಕೊಡಪ್ಪ. ನೀನು ಆಸ್ತಿ ಮಾಡ್ಕೋ, ಅದ್ರ ಜೊತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡು. ಶಾಸಕರ ಸಭೆ ಕರಿ, ಎಲ್ಲ ಶಾಸಕರನ್ನು ಗೌರವಿಸಿ ಅವರ ಕ್ಷೇತ್ರಕ್ಕಾಗಬೇಕಾದಂಥ ಅನುದಾನವನ್ನು ಕೊಡಿಸು. ಅದು ಜಿಲ್ಲಾ ಸಚಿವರ ಕೆಲಸ. ಬರೀ ವಿದೇಶ ಸುತ್ತೋದಲ್ಲ, ಬರೀ ಹೊಸ ಹೊಸ ಕಾರ್ಖಾನೆ ಮಾಡೋದಲ್ಲ ಭ್ರಷ್ಟ ಹಣದಿಂದ.